ನಾಯಕತ್ವ ಬದಲು ಬೆಂಗಳೂರು ಎಲೆಕ್ಷನ್ ಮುನ್ನವೋ ಬಳಿಕವೋ ಅನ್ನೋದು ಕಾಂಗ್ರೆಸ್ನಲ್ಲಿ ಈಗ ಚರ್ಚೆ. ಸಂಕ್ರಾಂತಿ ಬಿಟ್ಬಿಟ್ರು, ನವೆಂಬರ್ ಬಿಟ್ಬಿಟ್ರು, ಡಿಸೆಂಬರ್ ಬಿಟ್ಬಿಟ್ರು. ಈಗ ನಾಯಕತ್ವ ಬದಲಾವಣೆ ಎಲೆಕ್ಷನ್ಗಿಂತ ಮುಂಚೆನಾ ಅಥವಾ ಹಿಂದೆನಾ ಈ ಚರ್ಚೆ ಶುರುವಾಗಿದೆ. ಜೂನ್ ಒಳಗೆ ಬೆಂಗಳೂರು ಪಾಲಿಕೆ, ಅದಕ್ಕೂ ಮುನ್ನ ಅಸ್ಸಾಂ ಎಲೆಕ್ಷನ್, ತಾನೇ ರಚಿಸಿದ ಪಾಲಿಕೆ ಗೆಲ್ಲುವ ಒತ್ತಡದಲ್ಲಿರುವಂಥ ಕೈ ನಡೆ ಬಗ್ಗೆ ಇದೀಗ ಸಸ್ಪೆನ್ಸ್. ಏನಪ್ಪ ಮಾಡ್ತಾರೆ ಇವರು ಅಂತ. ಈ ಪಾಲಿಕೆಯನ್ನು ರಚನೆ ಮಾಡಿದೆ ಇವರು, ಜಿ ಬಿ ಆಗಬೇಕು ಅಂತ ಹಟ್ಟಕ್ಕೆ ಬಿದ್ದಿದ್ದು ಇವರು. ಕಾಂಗ್ರೆಸ್ಸಿಗೆ ಲಾಭ ಆಗಬೇಕು ಅಂತಾನೆ ಇದನ್ನೆಲ್ಲ ಮಾಡಿದ್ದಾರೆ ಅನ್ನೋ ಚರ್ಚೆಗಳಿಗಿತ್ತು. ಆದರೆ ಈಗ ನಾಯಕತ್ವ ಬದಲಾವಣೆ ಆಗುತ್ತೆ, ನಾಳೆ ಆಗುತ್ತೆ, ಮುಂದಿನ ವಾರ ಆಗುತ್ತೆ, ಈ ತಿಂಗಳಲ್ಲಿ ಆಗುತ್ತೆ ಅಂತ ಕಾಯ್ಕೊಂಡು ಬರೀ ಕೂತ್ಕೊಂಡಿದ್ದಾರೆ. ಸೊ ಹಾಗಾಗಿ ಯಾವಾಗ ಆಗಬಹುದು ಅನ್ನುವಂಥ ಪ್ರಶ್ನೆ ಅತಿ ಹೆಚ್ಚಾಗಿ ಕಾಡ್ತಾ ಇದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಿಬಿಎ ವ್ಯಾಪ್ತಿಯ ಪಾಲಿಕೆಗಳಿಗೆ ಈ ಜೂನ್ 30ರ ಒಳಗೆ ಚುನಾವಣೆ ಪೂರ್ಣಕ್ಕೆ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಆದೇಶಿಸಿರೋದ್ರಿಂದ ನಾಯಕತ್ವ ಬದಲಾವಣೆ ಈ ಚುನಾವಣೆಗೂ ಮೊದಲೇ ಆಗುವುದಾ ಅಥವಾ ಚುನಾವಣೆ ಮುಗಿಯೋವರೆಗೂ ಮುಂದೂಡಲ್ಪಡ್ತಾ ಇದೆಯಾ ಎಂಬ ಚರ್ಚೆ ಕಾಂಗ್ರೆಸ್ನಲ್ಲಿ ಜೋರಾಗಿ ನಡೀತಾ ಇದೆ. ಏನಾಗ್ಬೋದು, ಎಲೆಕ್ಷನ್ ಒಂದು ಮುಗಿಸ್ಕೊಂಡು ಮಾಡ್ತಾರಾ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಇದೆಲ್ಲದರ ನಡುವೆ ಒಂದಷ್ಟು ಬೆಳವಣಿಗೆಗಳು ಕೂಡ ಆಗಿರುವಂಥದ್ದು. ನೋಡಿ, ಒಂದೆಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ 17ನೇ ಬಜೆಟ್ ಮಂಡನೆಗೆ ಸಿದ್ಧರಾಗ್ತಾ ಇದ್ದಾರೆ. ಶೀಘ್ರ ಇಲಾಖಾವಾರು ಬಜೆಟ್ ಪೂರ್ವಭಾವಿ ಸಭೆಯನ್ನು ಆರಂಭ ಮಾಡ್ತಾ ಇದ್ದಾರೆ. ಮಾರ್ಚ್ ಮೊದಲ ವಾರ ಬಜೆಟ್ ಮಂಡನೆ ಆಗ್ಬೋದಂತ ನಿರೀಕ್ಷೆ ಕೂಡ ಇಟ್ಕೊಳ್ಳಲಾಗಿದೆ. ಇದಾದ ಬಳಿಕ ನಾಯಕತ್ವ ಬದಲಾವಣೆ ಅಥವಾ ಅಧಿಕಾರ ಹಸ್ತಾಂತರ ಪ್ರಹಸನ ಮತ್ತೆ ಮುಂಚೂಣಿಗೆ ಬರಬಹುದಾದ ಎಲ್ಲ ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇದೆ. ಇನ್ನು ಈ ನಾಯಕತ್ವ ಬದಲಾವಣೆ ಅಥವಾ ಅಧಿಕಾರ ಹಸ್ತಾಂತರ ಈ ವಿಚಾರವಾಗಿ ಬೆಂಗಳೂರಿನ ಪಾಲಿಕೆಗಳ ಚುನಾವಣೆ ಸುಪ್ರೀಂ ಕೋರ್ಟ್ ಜೂನ್ 30ರ ಗಡುವು ನೀಡಿರೋದ್ರಿಂದ ಇದು ಕೂಡ ಹೀಗೆ ಮತ್ತಷ್ಟು ಮುಂದಕ್ಕೆ ಹೋಗಬಹುದಾದ ಸಾಧ್ಯತೆ ಇದೆ. ಇನ್ನು ಒಂದೆಡೆ ಕೆಪಿಸಿಸಿ ಅಧ್ಯಕ್ಷರಾದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನ ಮುಂಬರುವ ಅಸ್ಸಾಂ ಚುನಾವಣಾ ವೀಕ್ಷಕರನ್ನಾಗಿ ಎಐಸಿಸಿ ನೇಮಕ ಮಾಡಿದೆ. ಅಸ್ಸಾಂ ಚುನಾವಣಾ ಪ್ರಕ್ರಿಯೆ ಮಾರ್ಚ್ ಅಥವಾ ಏಪ್ರಿಲ್ ವೇಳೆಗೆ ಬಿರುಸುಗೊಳ್ಳಲಿದೆ. ಅಸ್ಸಾಂ ಚುನಾವಣೆ ಬೆನ್ನಲ್ಲೇ ಬೆಂಗಳೂರು ಪಾಲಿಕೆ ಚುನಾವಣೆಯನ್ನು ಎದುರಿಸಬೇಕಾಗತ್ತೆ. ತಾನೇ ರಚಿಸಿರುವಂಥ ಪಂಚಪಾಲಿಕೆಗಳ ಚುನಾವಣೆಯನ್ನ ಕಾಂಗ್ರೆಸ್ ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ದು, 5ರಲ್ಲೂ ಗೆಲುವು ಸಾಧಿಸೋಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಒಟ್ಟಿಗೆ ಸೇರಿ ಚುನಾವಣೆಗೆ ಎದುರಿಸಬೇಕಾಗತ್ತೆ. ಒಂದ್ ವೇಳೆ ಅಷ್ಟರ ಒಳಗೆ ನಾಯಕತ್ವ ಬದಲಾವಣೆಯ ಪ್ರಯತ್ನಕ್ಕೆ ಹೈಕಮಾಂಡ್ ಮುಂದಾಗ್ತದೆಯೇ ಅಥವಾ ಚುನಾವಣೆ ಮುಗಿಯೋವರೆಗೂ ಕಾಯ್ತಾ ಅನ್ನೋದು ಇದೀಗ ಚರ್ಚೆ ಆಗ್ತಾ ಇರೋದು ಕಾಂಗ್ರೆಸ್ನ ಒಳಗಡೆ. ಏನು ಮಾಡ್ತಾರೆ, ಅಯ್ಯೋ ಹಂಗಿದ್ರೆ GPA ಎಲೆಕ್ಷನ್ ಆಗೋವರೆಗೂ ಇದು ಮುಂದಕ್ಕೆ ಹೋಗುತ್ತಾ, ಅಸ್ಸಾಂದು ಬೇರೆ ಇದೆ ಅದಾಗೋವರೆಗೂ ಮುಂದಕ್ಕೆ ಹೋಗುತ್ತಾ, ಹೀಗೆ ಮುಂದಕ್ಕೆ ಹೋಗ್ತಾನೇ ಇರುತ್ತಾ ಅನ್ನೋದು ಕೆಲವರ ಬೇಜಾರು. ಯಾರಿಗೆಲ್ಲ ಡಿ.ಕೆ. ಶಿವಕುಮಾರ್ ಅವರು CM ಆಗಬೇಕು ಅನ್ನುವಂಥ ಆಸೆ ಇದೆ, ಅಥವಾ ಡಿ.ಕೆ. ಶಿವಕುಮಾರ್ ಅವರು CM ಆದರೆ ನಮಗೇನೋ ಲಾಭ ಇದೆ ಅಂತ ಆಸೆ ಇಟ್ಕೊಂಡಿದ್ದಾರೆ, ಅಥವಾ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು, ಆಪ್ತರು, ಸ್ನೇಹಿತರು, ಹಿತೈಷಿಗಳು ಅಂತ ಕರೆಸ್ಕೊಳ್ತಾ ಇರೋರಿಗೆ ಇದೊಂದು ಸ್ವಲ್ಪ ಇನ್ನು ಎಷ್ಟು ದಿನ, ನವೆಂಬರ್ ಅಂದರು, ಡಿಸೆಂಬರ್ ಅಂದರು, ಸಂಕ್ರಾಂತಿ ಅಂದರು, ಈಗ ನೋಡಿದ್ರೆ ಎಲೆಕ್ಷನ್ನು ಅಂತ ಅಂತಿದ್ದಾರೆ, ಇದು ಹಿಂಗೆ ಮುಂದಕ್ಕೆ ಹಾಕ್ಕೊಂಡು ಹೋಗ್ಬಿಡ್ತಾರಾ ಅನ್ನುವಂಥ ಭಯ, ಆತಂಕ, ಟೆನ್ಷನ್ನು ಎಲ್ಲ ಶುರುವಾಗಿದೆ. ಇನ್ನು ಇಷ್ಟು ಬೆಳವಣಿಗೆಯ ನಡುವೆ ಕ್ವಿಕ್ಕಾಗಿ ಇನ್ನೊಂದು ಬೆಳವಣಿಗೆ ಆಗಿರೋದು. ಖರ್ಗೆ ಜೊತೆಗೆ ಡಿ.ಕೆ. ಶಿವಕುಮಾರ್ ಬರೋಬ್ಬರಿ 1 ತಾಸು ಚರ್ಚೆ ಮಾಡಿದ್ದಾರೆ. AICC ಅಧ್ಯಕ್ಷರ ಜೊತೆಗೆ ಮಾತನಾಡಿರುವಂಥದ್ದು. ಏನು ಮಾತಾಡಿರ್ಬೋದು, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಸಂದರ್ಭದಲ್ಲಿ 1 ಗಂಟೆಗಳ ಕಾಲ ಮಾತಾಡ್ತಾರೆ ಅಂತ ಅಂದಾಗ ಯಾವ ವಿಚಾರದ ಬಗ್ಗೆ ಮಾತಾಡಿರ್ಬೋದು ಅನ್ನೋ ಪ್ರಶ್ನೆ ಇದೆ. ಅಧಿಕಾರ ಹಸ್ತಾಂತರದ ಗೊಂದಲದ ನಡುವೆ AICC ಅಧ್ಯಕ್ಷ ಖರ್ಗೆ ಅವರನ್ನ DCM ಡಿ.ಕೆ. ಶಿವಕುಮಾರ್ ಅವರು ಸೋಮವಾರ ಭೇಟಿ ಮಾಡ್ತಾರೆ. 1 ಗಂಟೆಗಳ ಕಾಲ ಚರ್ಚೆಯನ್ನ ಮಾಡ್ತಾರೆ. ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರೋದು. ಈ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಬೇಡಿಕೆ ಇಟ್ಟಿದ್ದಾರಂತೆ. ಏನಂತ ಬೇಡಿಕೆ ಇಟ್ಟಿದ್ದಾರೆ ಅಂತ ಅಂದರೆ, ನಾನು ರಾಹುಲ್ ಗಾಂಧಿ ಅವರನ್ನು ಭೇಟಿ ಆಗಲೇಬೇಕು, ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡಿ, ಸೋನಿಯಾ ಗಾಂಧಿ ಅವರನ್ನು ಮತ್ತು ರಾಹುಲ್ ಗಾಂಧಿ ಅವರನ್ನು ನಾನು ಭೇಟಿ ಮಾಡಬೇಕು, ಚರ್ಚೆ ಮಾಡಬೇಕು, ನೀವು ಇದಕ್ಕೆ ಸಂಬಂಧಪಟ್ಟಂತೆ ನನಗೆ ಸಮಯ ನಿಗದಿ ಮಾಡಿಕೊಡ್ಬೇಕು, ನೀವು ಅರೇಂಜ್ ಮಾಡಿಕೊಡ್ಬೇಕು, ನಾನು ಮಾತಾಡಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರಂತೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಆಯಿತು ನೋಡೋಣ ಇರಪ್ಪ, ಸಮಯ ಬೇಕು ಅದಕ್ಕೆ ಅಂತ ಹೇಳಿದಾರಂತೆ. ಒಟ್ಟು CM ರೇಸ್ನಲ್ಲಿರುವಂಥ ಡಿ.ಕೆ. ಶಿವಕುಮಾರ್ ಅವರು ಆ ಹಾದಿಯನ್ನು ಸುಗಮ ಮಾಡ್ಕೊಳ್ಳೋದಕ್ಕೆ ಏನೇನು ಪ್ಲ್ಯಾನ್ಗಳು ಮಾಡ್ಕೊಳ್ಬೇಕು, ಅಥವಾ ಯಾರ ಮೇಲೆ ಒತ್ತಡ ಹೇರಬೇಕು, ಯಾರ ಜೊತೆಗೆ ಮಾತುಕತೆ ಮಾಡಬೇಕು, ಅದನ್ನು ತುಂಬ ಸಲೀಸಾಗಿ ಮಾಡ್ತಾ ಇದ್ದಾರೆ. ಬಟ್ ಅದು ವರ್ಕೌಟ್ ಆಗುತ್ತಾ, ಕೈ ಹಿಡಿಯತ್ತಾ, ಮಾತುಕತೆ ಮಾಡೋದಕ್ಕೆ ಅವಕಾಶ ಸಿಗುತ್ತೆ, ಇದು ಮುಖ್ಯ ಆಗ್ತಾ ಇರುವಂಥದ್ದು.